ಹರಿ ಓಂ ವೀಕ್ಷಕರೇ, ಥೈರಾಯ್ಡ್ ಸಮಸ್ಯೆಯನ್ನ ನಿವಾರಣೆ ಮಾಡುವಂತ 4 ಪ್ರಾಣಾಯಾಮವನ್ನ ಅಭ್ಯಾಸ ಮಾಡೋಣ. ಹಿಂದಿನ ವಿಡಿಯೋದಲ್ಲಿ ನಾನು 3 ಸರಳವಾದ ಆಸನ ಥೈರಾಯ್ಡ್ ಸಮಸ್ಯೆಯನ್ನ ನಿವಾರಣೆ ಮಾಡ್ಕೊಳ್ಳಿಕ್ಕೆ ಹೇಳಿದ್ದೆ. ಆ ವಿಡಿಯೋ ನೀವು ನೋಡಿಲ್ಲ ಅಂತ ಅಂದ್ರೆ ನಾನು ಎಂಡ್ ಸ್ಕ್ರೀನ್ ಅಲ್ಲಿ ಹಾಕ್ತೀನಿ, ಅದನ್ನ ನೀವು ನೋಡ್ಕೊಳ್ಳಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು 4 ಪ್ರಾಣಾಯಾಮವನ್ನ ಅಭ್ಯಾಸ ಮಾಡೋಣ. ಈ 4 ಪ್ರಾಣಾಯಾಮ ಯಾರಿಗೆ ಥೈರಾಯ್ಡ್ ಸಮಸ್ಯೆ ಇರುತ್ತೆ ಆ ಥೈರಾಯ್ಡ್ ಸಮಸ್ಯೆಯನ್ನ ನಿವಾರಣೆ ಮಾಡಿಕೊಳ್ಳಲು ಸಹಾಯ ಮಾಡುತ್ತೆ. ಬನ್ನಿ ಈಗ ಪ್ರಾಣಾಯಾಮವನ್ನ ಅಭ್ಯಾಸ ಮಾಡೋಣ. ದೈನಂದಿನ ಜೀವನದ ಆರೋಗ್ಯಕ್ಕಾಗಿ RR ಯೋಗ ಡೈಲಿ ಲೈಫ್ ಚಾನಲ್ ನಿಮ್ ಜೊತೆ ನಾನು ಗಣೇಶ ರಿಕಾರ್. ಬನ್ನಿ ವೀಕ್ಷಕರೇ, ಈಗ ಥೈರಾಯ್ಡ್ ಸಮಸ್ಯೆಯನ್ನ ನಿವಾರಣೆ ಮಾಡಿಕೊಳ್ಳಲು ಸಹಾಯ ಮಾಡುವಂತ ಪ್ರಾಣಾಯಾಮ. ಮೊದಲು ನಾವು ಕಪಾಲಭಾತಿ ಪ್ರಾಣಾಯಾಮವನ್ನ ಅಭ್ಯಾಸ ಮಾಡೋಣ. ಈ ಕಪಾಲಭಾತಿ ಪ್ರಾಣಾಯಾಮದಲ್ಲಿ ನಾವು ಫೋರ್ಸ್ಫುಲಿ ಆಗಿ ಉಸಿರನ್ನ ಹೊರ ಹಾಕಬೇಕು. ಪ್ಯಾಸಿವ್ ಇನ್ಹಲೇಷನ್ ಆಗುತ್ತೆ. ನಮ್ಮ ಕಾನ್ಸಂಟ್ರೇಟ್ ಏನಿದ್ರು ಫೋರ್ಸ್ಫುಲಿ ಆಗಿ ಎಕ್ಸೇಲ್ ಮಾಡುವಂತದ್ದು, ಉಸಿರನ್ನ ಹೊರ ಹಾಕುವಂತದ್ದು. ನೋಡ್ಕೊಳ್ಳಿ ಯಾವ ರೀತಿಯಾಗಿ ಅಭ್ಯಾಸ ಮಾಡಬೇಕು ಅನ್ನೋದನ್ನ. ನೇರವಾಗಿ ಕೂತ್ಕೊಳ್ಳಿ. ನಿಮಗೆ ಇಷ್ಟವಾಗುವಂತ ಮುದ್ರೆಯನ್ನ ಇಟ್ಕೊಳ್ಳಿ. ಚಿನ್ಮುದ್ರೆ ಆಗಿರ್ಬೋದು, ವಾಯು ಮುದ್ರೆ ಆಗಿರ್ಬೋದು, ಯಾವ್ದಾದ್ರು ಒಂದು ಮುದ್ರೆಯನ್ನ ಈ ರೀತಿಯಾಗಿ ಇಟ್ಕೊಳ್ಬೇಕು. ಬೆನ್ನು ಸಾಧ್ಯವಾದಷ್ಟು ನೇರವಾಗಿರ್ಲಿ, ಭುಜ ಸಡಿಲವಾಗಿರ್ಲಿ. ಕಣ್ಣನ್ನ ಮುಚ್ಕೊಳ್ತಾ ಆಳವಾಗಿ ಉಸಿರನ್ನ ತೆಗೆದುಕೊಳ್ಳಿ. ಫೋರ್ಸ್ಫುಲಿ ಆಗಿ ಎಕ್ಸೇಲೇಷನ್. ಈ ರೀತಿಯಾಗಿ ನೀವು ಕಪಾಲಭಾತಿಯನ್ನ ಅಭ್ಯಾಸ ಮಾಡಬೇಕು. 30 ಸ್ಟ್ರೋಕ್ 3 ಟೈಮ್ ಆಗಿ ಅಭ್ಯಾಸ ಮಾಡಿ. ಈಗ ಒಮ್ಮೆ ಕಪಾಲಭಾತಿ ಪ್ರಾಣಾಯಾಮವನ್ನ ಅಭ್ಯಾಸ ಮಾಡೋಣ. ನೇರವಾಗಿ ಕೂತ್ಕೊಳ್ಳಿ. ಕೈಯಲ್ಲಿ ಚಿನ್ಮುದ್ರೆಯನ್ನ ಮಾಡ್ಕೊಳ್ಳಿ. ಬೆನ್ನು ನೇರ, ಸಾಧ್ಯವಾದಷ್ಟು ಭುಜಗಳು ಸಡಿಲವಾಗಿರ್ಲಿ. ನಿಧಾನ ಮತ್ತು ಹಗುರವಾಗಿ ಕಣ್ಣನ್ನ ಮುಚ್ಕೊಳ್ತಾ 1 ಬಾರಿ ಆಳವಾದ ಉಸಿರಾಟವನ್ನ ಮಾಡಿ. ಬಾರಿ ಆಳವಾದ ಉಸಿರಾಟ ಆದ ನಂತರ ಈಗ ಉಸಿರನ್ನ ತೆಗೆದುಕೊಳ್ತಾ ಕಪಾಲಭಾತಿ ಪ್ರಾಣಾಯಾಮವನ್ನ ಅಭ್ಯಾಸ ಮಾಡೋಣ. ಸ್ಟ್ರೋಕ್ ಆದ ನಂತರ ಮತ್ತೆ ಕಪಾಲಭಾತಿ ಪ್ರಾಣಾಯಾಮವನ್ನ ಸ್ಟಾಪ್ ಮಾಡಿ ಸಂಪೂರ್ಣ ನಿಮ್ಮ ದೇಹದಲ್ಲಿ ಹಾಗೂ ನಿಮ್ಮ ಉಸಿರಾಟದಲ್ಲಿ ಆದಂತ ಬದಲಾವಣೆಯನ್ನ ಸೂಕ್ಷ್ಮವಾಗಿ ಗಮನಿಸಿ. ಇದು 1 ರೌಂಡ್. ಇದೇ ರೀತಿಯಾಗಿ ನೀವು 3 ರೌಂಡ್ ಅನ್ನ ಕಂಟಿನ್ಯೂಸ್ ಆಗಿ ಅಭ್ಯಾಸ ಮಾಡಿ. 30 ಸ್ಟ್ರೋಕ್ ಆದ ನಂತರ 10 ಸೆಕೆಂಡ್ಸ್ ರಿಲ್ಯಾಕ್ಸ್ ಮಾಡಿ. ಅದಾದ ನಂತರ ಮತ್ತೆ 30 ಸ್ಟ್ರೋಕ್. ಈ ರೀತಿಯಾಗಿ 3 ಬಾರಿ ಅಭ್ಯಾಸ ಮಾಡಿ. ಇದು ಕಪಾಲಭಾತಿ ಪ್ರಾಣಾಯಾಮ. ಈಗ ಇನ್ನೊಂದು ಪ್ರಾಣಾಯಾಮವನ್ನ ಅಭ್ಯಾಸ ಮಾಡೋಣ. ಉಜ್ಜಯಿ ಪ್ರಾಣಾಯಾಮ. ಉಜ್ಜಯಿ ಪ್ರಾಣಾಯಾಮ ಅಂತಂದ್ರೆ ಥ್ರೋಟ್ ಬ್ರೀದಿಂಗ್. ನಿಮ್ಮ ಗಂಟಲಿನ ಭಾಗದಲ್ಲಿ ಉಸಿರನ್ನ ತೆಗೆದುಕೊಳ್ಬೇಕು, ಉಸಿರನ್ನ ಹೊರ ಹಾಕುವ. ಉಸಿರನ್ನ ತೆಗೆದುಕೊಳ್ಳುವಾಗ ಮತ್ತು ಉಸಿರನ್ನ ಹೊರ ಹಾಕುವಾಗ ಸೌಂಡ್ ಅನ್ನ ಮಾಡುವಂತದ್ದು. ನೋಡ್ಕೊಳ್ಳಿ ಯಾವ ರೀತಿಯಾಗಿ ಅಭ್ಯಾಸ ಮಾಡಬೇಕು ಅನ್ನೋದನ್ನ. ಆಳವಾಗಿ ಉಸಿರನ್ನ ತೆಗೆದುಕೊಳ್ಳಿ, ಹಾಗೆ ನಿಧಾನ ಮತ್ತು ಸಂಪೂರ್ಣವಾಗಿ ಉಸಿರನ್ನ ಹೊರ ಹಾಕಿ. ಈಗ ಉಸಿರನ್ನ ತೆಗೆದುಕೊಳ್ತಾ ಈ ರೀತಿಯಾಗಿ ಸೌಂಡ್ ಮಾಡ್ತಾ ಉಜ್ಜಯಿ ಪ್ರಾಣಾಯಾಮವನ್ನ ಅಭ್ಯಾಸ ಮಾಡಿ. ಈ ಉಜ್ಜಯಿ ಪ್ರಾಣಾಯಾಮವನ್ನ 10 ಟೈಮ್ 3 ಸೆಟ್ ಆಗಿ ಅಭ್ಯಾಸ ಮಾಡಿ. 1 ಬಾರಿ 10 ಟೈಮ್ಸ್ ಆದ ನಂತರ 10 ಸೆಕೆಂಡ್ಸ್ ರಿಲ್ಯಾಕ್ಸ್ ಮಾಡಿ. ಬ್ರೆತ್ ಅನ್ನ ಅಬ್ಸರ್ವ್ ಮಾಡಬೇಕು, ಬಾಡಿಯನ್ನ ಅಬ್ಸರ್ವ್ ಮಾಡಬೇಕು. ಅದಾದ ನಂತರ ಮತ್ತೆ 10 ಟೈಮ್ಸ್. ಈ ರೀತಿಯಾಗಿ ನೀವು 1 ಬಾರಿ ಉಜ್ಜಯಿ ಪ್ರಾಣಾಯಾಮವನ್ನ ಅಭ್ಯಾಸ ಮಾಡಿ. ಬನ್ನಿ ಈಗ ಉಜ್ಜಯಿ ಪ್ರಾಣಾಯಾಮವನ್ನ ಅಭ್ಯಾಸ ಮಾಡೋಣ. ಮತ್ತೆ ಕೈಯಲ್ಲಿ ಚಿನ್ಮುದ್ರೆಯನ್ನ ಮಾಡ್ಕೊಳ್ಳಿ. ಬೆನ್ನು ಸಾಧ್ಯವಾದಷ್ಟು ನೇರವಾಗಿರ್ಲಿ, ಭುಜಗಳು ಸಡಿಲವಾಗಿರ್ಲಿ. ಹಗುರವಾಗಿ ಕಣ್ಣನ್ನ ಮುಚ್ಕೋತಾ ಒಮ್ಮೆ ಆಳವಾಗಿ ಉಸಿರಾಟವನ್ನ ಮಾಡಿ. ಆಳವಾದ ಉಸಿರಾಟ ಆದ ನಂತರ ಈಗ ಉಜ್ಜಯಿ ಪ್ರಾಣಾಯಾಮವನ್ನ ಅಭ್ಯಾಸ ಮಾಡೋಣ. ಟೆನ್ ಟೈಮ್ಸ್ ಆದ ನಂತರ ರಿಲ್ಯಾಕ್ಸ್ ಮಾಡಿ. 10 ಸೆಕೆಂಡ್ಸ್ ರಿಲ್ಯಾಕ್ಸ್ ಆದ ನಂತರ ಇನ್ನೊಂದು ಬಾರಿ ಅಭ್ಯಾಸ ಮಾಡಿ.
ಈ ಉಜ್ಜಯಿ ಪ್ರಾಣಾಯಾಮ ಕೂಡ ನೀವು 3 ಟೈಮ್ಸ್ ಆಗಿ ಅಭ್ಯಾಸ ಮಾಡಬೇಕು. ಈಗ ಉಜ್ಜಯಿ ಪ್ರಾಣಾಯಾಮ ಆದ ನಂತರ ಭ್ರಮರಿ ಪ್ರಾಣಾಯಾಮವನ್ನ ಅಭ್ಯಾಸ ಮಾಡೋಣ. ಭ್ರಮರಿ ಅಂತಂದ್ರೆ ದುಂಬಿಯ ರೀತಿಯಲ್ಲಿ ನಾವು ಸೌಂಡ್ ಅನ್ನ ಮಾಡ್ತಾ ಈ ಪ್ರಾಣಾಯಾಮವನ್ನ ಅಭ್ಯಾಸ ಮಾಡಬೇಕು. ಈ ಪ್ರಾಣಾಯಾಮವನ್ನ ಅಭ್ಯಾಸ ಮಾಡಲು ನಾವು ಷಣ್ಮುಖ ಮುದ್ರೆಯನ್ನ ಮಾಡ್ಕೊಳ್ಬೇಕು. ಷಣ್ಮುಖ ಮುದ್ರೆಯನ್ನ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನ ಹೇಳ್ತಾ ಇದ್ದೀನಿ. ನಿಮ್ಮ ಹೆಬ್ಬೆರಳನ್ನ ಕಿವಿಯೊಳಗೆ ಇಟ್ಕೊಳ್ಬೇಕು. ಅದಾದ ನಂತರ ನಿಮ್ಮ ತೋರು ಬೆರಳನ್ನ ಕಣ್ಣಿನ ಮೇಲೆ, ಹಾಗೆ ಮಧ್ಯದ ಬೆರಳನ್ನ ಮೂಗಿನ ಹೊಳ್ಳೆಯ ಮೇಲೆ, ಮತ್ತೆ ನಿಮ್ಮ ಉಂಗುರ ಬೆರಳು ಮೇಲ್ತುಟಿ, ಹಾಗೆ ಕಿರು ಬೆರಳು ಕೆಳತುಟಿ. ಕಣ್ಣನ್ನ ಮುಚ್ಕೋಬೇಕು. ಆಳವಾಗಿ ಉಸಿರನ್ನ ತೆಗೆದುಕೊಳ್ಳಿ. ಮಕಾರದ ಉಚ್ಚಾರಣೆಯನ್ನ ಮಾಡಿ. ಈ ಭ್ರಮರಿ ಪ್ರಾಣಾಯಾಮವನ್ನ ನೀವು 10 ಟೈಮ್ಸ್ ಮಕಾರ ಉಚ್ಚಾರಣೆಯನ್ನ ಮಾಡ್ತಾ ಇದು ಕೂಡ ನೀವು 3 ಬಾರಿ ಪುನರಾವರ್ತನೆಯನ್ನ ಮಾಡಿ. ಆಳವಾಗಿ ಉಸಿರನ್ನ ತೆಗೆದುಕೊಳ್ಳಿ. ಈ ರೀತಿಯಾಗಿ ಮಕಾರದ ಉಚ್ಚಾರಣೆಯನ್ನ ಮಾಡಬೇಕು. ಇದು 10 ಟೈಮ್ಸ್ 3 ಬಾರಿ ಪುನರಾವರ್ತನೆಯನ್ನ ಮಾಡಿ. ಭ್ರಮರಿ ಪ್ರಾಣಾಯಾಮ ಆದ ನಂತರ ಈಗ ನಾಡಿ ಶೋಧನ ಪ್ರಾಣಾಯಾಮವನ್ನ ಅಭ್ಯಾಸ ಮಾಡೋಣ. ನಾಡಿ ಶೋಧನ ಪ್ರಾಣಾಯಾಮವನ್ನ ಅಭ್ಯಾಸ ಮಾಡಲು ಎಡಗೈಯಲ್ಲಿ ಚಿನ್ಮುದ್ರೆಯನ್ನ ಮಾಡ್ಕೊಳ್ಬೇಕು. ಬಲಗೈಯಲ್ಲಿ ಸಾಧ್ಯವಾದ್ರೆ ನಾಸಿಕಾಗ್ರ ಮುದ್ರೆಯನ್ನ ಮಾಡ್ಕೊಳ್ಬೇಕು. ನಿಮ್ಮ ಹೆಬ್ಬೆರಳು ಬಲಹೊಳ್ಳೆಯ ಮೇಲೆ, ಹಾಗೆ ಉಂಗುರ ಬೆರಳು ಮತ್ತು ಕಿರು ಬೆರಳು ಎಡಹೊಳ್ಳೆಯ ಮೇಲೆ ಇಟ್ಕೊಳ್ಬೇಕು. ಸಂಪೂರ್ಣವಾಗಿ ಉಸಿರನ್ನ ಹೊರ ಹಾಕಬೇಕು. ಬಲಹೊಳ್ಳೆಯನ್ನ ಮುಚ್ಚಿ ಎಡದಿಂದ ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಆಳವಾಗಿ ಉಸಿರನ್ನ ತೆಗೆದುಕೊಳ್ಬೇಕು. ಎಡಹೊಳ್ಳೆಯಿಂದ ಉಸಿರನ್ನ ತೆಗೆದುಕೊಂಡಾದ ನಂತರ ಎಡಹೊಳ್ಳೆಯನ್ನ ಮುಚ್ಚಿ ಬಲದಿಂದ ಉಸಿರನ್ನ ಸಂಪೂರ್ಣವಾಗಿ ಹೊರ ಹಾಕಬೇಕು. ಸಂಪೂರ್ಣವಾಗಿ ಉಸಿರನ್ನ ಹೊರ ಹಾಕಿದ ನಂತರ ಮತ್ತೆ ಬಲಹೊಳ್ಳೆಯಿಂದನೇ ಉಸಿರನ್ನ ತೆಗೆದುಕೊಳ್ತಾ ಬಲಹೊಳ್ಳೆಯನ್ನ ಮುಚ್ಚಿ ಎಡದಿಂದ ಉಸಿರನ್ನ ಹೊರ ಹಾಕಿ. ಇದು 1 ರೌಂಡ್. ಮೊದಲು ಎಡದಿಂದ ಉಸಿರನ್ನ ತೆಗೆದುಕೊಳ್ಬೇಕು. ಎಡಹೊಳ್ಳೆಯನ್ನ ಮುಚ್ಚಿ ಬಲದಿಂದ ಉಸಿರನ್ನ ಹೊರ ಹಾಕಬೇಕು. ಮತ್ತೆ ಬಲದಿಂದ ಉಸಿರನ್ನ ತೆಗೆದುಕೊಳ್ಬೇಕು. ಬಲಹೊಳ್ಳೆಯನ್ನ ಮುಚ್ಚಿ ಎಡದಿಂದ ಉಸಿರನ್ನ ಹೊರ ಹಾಕಬೇಕು. ಇದು 1 ರೌಂಡ್. ಇದೇ ರೀತಿಯಾಗಿ ನೀವು 10 ಟೈಮ್ಸ್ ಪುನರಾವರ್ತನೆಯನ್ನ ಮಾಡಿ. ಈ ಅನುಲೋಮ ವಿಲೋಮ ಪ್ರಾಣಾಯಾಮ ಆದ ನಂತರ ಈಗ ಕೊನೆಯದಾಗಿ ನಾವು ಮಕಾರದ ಉಚ್ಚಾರಣೆಯನ್ನ ಮಾಡೋಣ. ನೇರವಾಗಿ ಕೂತ್ಕೊಳ್ಬೇಕು. ಕಣ್ಣನ್ನ ಮುಚ್ಕೊಳ್ಬೇಕು. ಮಕಾರ ಬಾಯನ್ನ ಮುಚ್ಕೊಳ್ತಾ ಈ ರೀತಿಯಾಗಿ ನಾವು ಮಕಾರದ ಉಚ್ಚಾರಣೆಯನ್ನ ಮಾಡಬೇಕು. ಈ ಮಕಾರದ ಉಚ್ಚಾರಣೆ ಮಿನಿಮಮ್ 1 ಮಿನಿಟ್ ಕಂಟಿನ್ಯೂಸ್ ಆಗಿ ನೀವು ಮಕಾರ ಉಚ್ಚಾರಣೆಯನ್ನ ಮಾಡಿ. ನೋಡಿದ್ರಲ್ಲ ವೀಕ್ಷಕರೇ, ಈ ಎಲ್ಲಾ ಪ್ರಾಣಾಯಾಮವನ್ನ ನೀವು ದಿನನಿತ್ಯ ಅಭ್ಯಾಸ ಮಾಡಿದ್ದೇ ಆದಲ್ಲಿ ನಿಮಗಿರುವಂತ ಥೈರಾಯ್ಡ್ ಸಮಸ್ಯೆಯನ್ನ ಅತ್ಯಂತ ಸರಳವಾಗಿ ನೀವು ನಿವಾರಣೆ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ನ ಹೊಸಬರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬದಿಯಲ್ಲಿ ಕಾಣಿಸ್ತಿರುವಂತ ಬೆಲ್ ಬಟನ್ ನ ಪ್ರೆಸ್ ಮಾಡಿ. ಇದರಿಂದ ನಾನು ಮುಂದಿನ ದಿನಗಳಲ್ಲಿ ಹಾಕುವಂತ ವಿಡಿಯೋಗಳನ್ನ ನೀವು ನೋಟಿಫಿಕೇಶನ್ ಮುಖಾಂತರ ನೀವು ತಿಳ್ಕೊಳ್ಬಹುದು.